ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 9ನೇ ತರಗತಿ ಪಠ್ಯಪೂರಕ ಅಧ್ಯಯನ. ಪಠ್ಯಪೂರಕ ಅಧ್ಯಯನ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಇಲ್ಲಿ ಮೊದಲನೇದು ಪುಟ್ಟ ಹಕ್ಕಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ. ಎರಡನೇದಾಗಿ ಎರಡನೇ ಪೂರಕ ಅಧ್ಯಯನ ಚೆನ್ನಭೈರವ ದೇವಿ. ಮೂರನೇದು ಸಿರಿಯೇ ನಿನ್ನ ಬಣಿಪೇನು, ಇದು ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ. ಈ ವಿಡಿಯೋದಲ್ಲಿ ಈ ಮೂರು ಪೂರಕ ಅಧ್ಯಯನ ಬಗ್ಗೆ ನೋಡೋಣ. ಪೂರಕ ಅಧ್ಯಯನ. ಪುಟ್ಟ ಹಕ್ಕಿ ಒಂದನೇದು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೇದು, ಪುಟ್ಟ ಹಕ್ಕಿ ಹೇಗೆ ಗೂಡು ಕಟ್ಟುತ್ತದೆ? ಉತ್ತರ, ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುತ್ತದೆ. ಪುಟ್ಟ ಹಕ್ಕಿ ಹೇಗೆ ಗೂಡು ಕಟ್ಟುತ್ತದೆ? ಉತ್ತರ, ಪುಟ್ಟ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುತ್ತದೆ. ಎರಡನೇದು, ಪುಟ್ಟ ಹಕ್ಕಿ ಯಾವುದರ ವಿರುದ್ಧ ಯುದ್ಧ ಸಾರಿದೆ? ಉತ್ತರ, ಪುಟ್ಟ ಹಕ್ಕಿಯು ಬಿರುಗಾಳಿಯ ವಿರುದ್ಧ ಯುದ್ಧ ಸಾರಿದೆ. ಅದೇ ಥರ ಮೂರನೇ ಪ್ರಶ್ನೆ, ಪುಟ್ಟ ಹಕ್ಕಿ ಹೇಗೆ ಜಳಕ ಮಾಡುತ್ತದೆ? ಪುಟ್ಟ ಹಕ್ಕಿ ಹೇಗೆ ಜಳಕ ಮಾಡುತ್ತದೆ? ಉತ್ತರ, ಪುಟ್ಟ ಹಕ್ಕಿ ಗೂಡಿನಿಂದ ಹೊರಬಂದು ಪುಟ್ಟ ಹಕ್ಕಿಯು ಗೂಡಿನಿಂದ ಹೊರಬಂದು ಕುಣಿಯುತ್ತಾ ಜಳಕ ಮಾಡುತ್ತದೆ. ಪ್ರಶ್ನೆ 4, ಪುಟ್ಟ ಹಕ್ಕಿ ಸೂರ್ಯನನ್ನು ಹೇಗೆ ಸ್ವಾಗತಿಸುತ್ತದೆ? ಪುಟ್ಟ ಹಕ್ಕಿ ಸೂರ್ಯನನ್ನು ಹೇಗೆ ಸ್ವಾಗತಿಸುತ್ತದೆ? ಉತ್ತರ, ಪುಟ್ಟ ಹಕ್ಕಿ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಗೀತೆಯನ್ನು ಹಾಡುತ್ತಾ ಸೂರ್ಯನನ್ನು ಸ್ವಾಗತಿಸುತ್ತದೆ. ಅದೇ ಥರ ಪ್ರಶ್ನೆ 5ನೇದು, ಪುಟ್ಟ ಹಕ್ಕಿ ಯಾರ ನಯನಾಂಬರದಲ್ಲಿ ಹಾರಲು ಸಾಧ್ಯವಿಲ್ಲ ಎಂದು ಕವಿ ಹೇಳಿದ್ದಾರೆ? ಉತ್ತರ, ಪುಟ್ಟ ಹಕ್ಕಿ ರೆಕ್ಕೆಗಳ ಮುರಿಯುವ ಜನರ ನಯನಾಂಬರದಲ್ಲಿ ಹಾರಲು ಸಾಧ್ಯವಿಲ್ಲೆಂದು ಕವಿ ಹೇಳಿದ್ದಾರೆ. ಅದೇ ಥರ ಪ್ರಶ್ನೆ 6, ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಹಾರಲು ಯಾರ ಭಯವಿದೆ? ಉತ್ತರ, ಪುಟ್ಟ ಹಕ್ಕಿ ಭೂಮಿಯಲ್ಲಿ ಹಾರಲು ಭುಜಂಗನ ಭಯವಿದೆ. ಅದೇ ಥರ ಪ್ರಶ್ನೆ 7, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತಿದೆ? ಉತ್ತರ, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತಾ ಇರುತ್ತದೆ. ಪೂರಕ ಅಧ್ಯಾಯ 2ನೇದು ಚೆನ್ನಭೈರವ ದೇವಿ. ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ಉತ್ತರ, ಚೆನ್ನಭೈರವ ದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು? ಉತ್ತರ, ಚೆನ್ನಭೈರವ ದೇವಿಯ ಆಡಳಿತವಿದ್ದ ಪ್ರಾಂತ್ಯಗಳು ಗೀರುಸೊಪ್ಪೆ ಮತ್ತು ಹಾಡುವಳ್ಳಿ. ಇವು ಎರಡು ಚೆನ್ನಭೈರವ ದೇವಿ ಆಡಳಿತ ಪ್ರಾಂತ್ಯಗಳು. ಅದೇ ಥರ 2ನೇ ಪ್ರಶ್ನೆ ಉತ್ತರ, ಚೆನ್ನಭೈರವ ದೇವಿಗೆ ಉದ್ದಟತನದ ಪತ್ರ ಬರೆದವರು ಯಾರು? ಉತ್ತರ, ಚೆನ್ನಭೈರವ ದೇವಿಗೆ ಉದ್ದಟತನದ ಪತ್ರ ಬರೆದವನು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ. ಅದೇ ಥರ ಪ್ರಶ್ನೆ 3, ಪೋರ್ಚುಗೀಸರು ಚೆನ್ನಭೈರವ ದೇವಿಗೆ ನೀಡಿದ ಬಿರುದು ಯಾವುದು? ಉತ್ತರ, ಪೋರ್ಚುಗೀಸರು ಚೆನ್ನಭೈರವ ದೇವಿಗೆ ನೀಡಿದ ಬಿರುದು ಕಾಳು ಮೆಣಸಿನ ರಾಣಿ. ಪ್ರಶ್ನೆ 4, ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು? ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಜ್ಜಾಗಿದ್ದರು? ಉತ್ತರ, ಪೋರ್ಚುಗೀಸರು ಹಡಗಿನ ಮೂಲಕ ಹೊನ್ನಾವರ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು. ಪೋರ್ಚುಗೀಸರು ಹಡಗಿನ ಮೂಲಕ ಹೊನ್ನಾವರ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದರು. ಇದರ ಪ್ರಶ್ನೆ 5, ಚೆನ್ನಭೈರವ ದೇವಿಯ ರಾಯಭಾರಿಯ ಹೆಸರೇನು? ಉತ್ತರ, ಚೆನ್ನಭೈರವ ದೇವಿಯ ರಾಯಭಾರಿಯ ಹೆಸರು ಕಂಠಪ್ಪ ನಾಯಕ. ಪ್ರಶ್ನೆ 6, ಚೆನ್ನಭೈರವ ದೇವಿಯ ಕಾಡಿನ ಮಧ್ಯೆ ಕಟ್ಟಿದ ಕೋಟೆ ಹೆಸರೇನು? ಉತ್ತರ,
ಭೈರವದೇವಿಯ ಕಾಡಿನ ಮಧ್ಯೆ ಕಟ್ಟಿದ ಕೋಟೆಯ ಹೆಸರು ಕಾನೂರು ಕೋಟೆ. ಅದೇ ಮುಂದಿನ ಪ್ರಶ್ನೆ 7. ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ? ಉತ್ತರ: ಪೋರ್ಚುಗೀಸರು ಸುಮಾರು 130 ಹಡಗುಗಳನ್ನು ಸಜ್ಜುಗೊಳಿಸಿದ್ದಾರೆ. ವಿದೇಶಿ ತರಬೇತಿ ಪಡೆದ ನಾವಿಕ ಸೈನ್ಯವನ್ನು ಪೋರ್ಚುಗೀಸರಿಂದ ತರಿಸಿದ್ದಾರೆ. ಹಾಗಾಗಿ ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವ ಕಷ್ಟ ಸಾಧ್ಯ. ಚೆನ್ನಭೈರವದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನು ಮಾಡಲು ಹೊರಟಿದರು? ಉತ್ತರ: ಮನೆ, ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ ಸೇರಿದಂತೆ ಇಡೀ ಹೊನ್ನಾವರ ಪಟ್ಟಣವನ್ನು ಸುಡುವ ಮೂಲಕ ಚೆನ್ನಭೈರವದೇವಿಯ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಯೋಚಿಸಿದರು. ಪ್ರಶ್ನೆ 9. ಚೆನ್ನಭೈರವದೇವಿಯ ದಟ್ಟ ಕಾಡಿನ ಮಧ್ಯೆ ಏಕೆ ಕೋಟೆ ಕಟ್ಟಿಕೊಂಡಿದ್ದಳು? ಉತ್ತರ: ಶತ್ರುಗಳ ಸುಲಭಕ್ಕೆ ಗೆಲ್ಲಲು ಸಾಧ್ಯವಾಗಬಾರದು ಹಾಗೂ ರಾಜ್ಯದ ಸಂಪತ್ತನ್ನು ಆ ಕೋಟೆಯಲ್ಲಿ ಸೇಕರಿಸಬೇಕೆಂದು ಚೆನ್ನಭೈರವದೇವಿಯ ದಟ್ಟ ಕಾಡಿನ ಮಧ್ಯೆ ಕೋಟೆ ಕಟ್ಟಿಸಿದಳು. ಇಲ್ಲಿ 10, 11, 2 ಪಾಯಿಂಟ್ಸ್ಗಳು ನೋಡ್ರಿ. ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳೆಂದರೆ, ಮೊದಲನೆಯದು ಓಜಾರನಿಯನ್ನು ಹೊತ್ತೊಯ್ಯುವುದು, ಎರಡನೆಯದು ರಾಣಿ ಚೆನ್ನಭೈರವದೇವಿಯನ್ನು ಬಂಧಿಸುವುದು. ಇಲ್ಲಿ 2ನೇ ಪಾಯಿಂಟ್ 11ನೇದು, ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚೆನ್ನಭೈರವದೇವಿಗೆ ಹಾಡುವಳಿ ಕೆರೆ ಸೊಪ್ಪೆಗಳ ಮಹಾರಾಣಿ ಗೋವೆ ಗವರ್ನರ್ ಲೂಯಿಸ್ ಅಟಾಯಿಡೆ ಶುಭಾಶಯಗಳು. ತಾವು ಹೊನ್ನಾವರ ಮತ್ತು ಭಟ್ಕಳ ಬಂಧುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರ ಪಡೆಯುವ ಮುಸಲ್ಮಾನರ ಹಡಗುಗಳನ್ನು ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಕೂಡಲೇ ಅವರನ್ನು ಹೊರಗಟ್ಟಿ ಪೋರ್ಚುಗೀಸರ ರಾಜದ್ರೋಹಿ ಅಟಾಯಿಡಿಗೆ ನೀಡಿದ ಆಶ್ರಯವನ್ನು ನಿಲ್ಲಿಸಿ ನಮಗೊಪ್ಪಿಗಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ಚಕ್ರವರ್ತಿ ನಿಮಗೆ ನೀಡಿದ ಕಾಳುಮೆಣಸಿನ ರಾಣಿ ಎಂಬ ಬಿರುದವನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಬರೆದಿದ್ದನು. ಇದು 10, 11ನೇ ಕೆಲವೊಂದು ಪಾಯಿಂಟ್ಸ್ಗಳು. ಪೂರಕ ಅಧ್ಯಯನ 3ನೇದು, ಸಿರಿಯೆ ನಿನ್ನೆ ನನ್ನ ಬೆಣಿಪೇನು. ಕೊಟ್ಟಿರುವ ಪ್ರಶ್ನೆಗಳ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭರತೇಶ್ ವೈಭವ ಕಾವ್ಯದ ಕೀರ್ತಿ ಯಾರು? ಉದ್ದೇಶ: ಭರತೇಶ್ ವೈಭವದ ಕಾವ್ಯದ ಕೀರ್ತಿ ರತ್ನಾಕರಣಿ. ಪ್ರಶ್ನೆ 2. ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು? ಉತ್ತರ: ಭರತವನ್ನು ಹೊಗಳುತ್ತಿದ್ದ 3 ಲೋಕಗಳೆಂದರೆ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. ಪ್ರಶ್ನೆ 3. ಭರತ ಚಕ್ರವರ್ತಿಯ ಒಲಗಕ್ಕೆ ಹೇಗೆ ಬರುತ್ತಾನೆ? ಉತ್ತರ: ಭರತ ಚಕ್ರವರ್ತಿಯ ಸೂರ್ಯೋದಯ ಸಮಯದಲ್ಲಿದ್ದು ಎದ್ದು ದೇವರ ಪೂಜೆ ಮಾಡಿ ಒಲಗರಕ್ಕೆ ಬರುತ್ತಾನೆ. ಪ್ರಶ್ನೆ 4. ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು? ಉತ್ತರ: ದೇವೇಂದ್ರನನ್ನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯು ಆಸ್ಥಾನದ ಭವನದೊಳಗೆ ಶೋಭಿಸುತ್ತಿರುವನು. ಪ್ರಶ್ನೆ 5. ತುಂಬಿದ ಸಭೆಯು ಮೈಮರೆತು ಕಾತುರರಾಗಿದ್ದಕ್ಕೆ ಕಾರಣವೇನು? ಉತ್ತರ: ತುಂಬಿದ ಸಭೆಯು ಭರತ ಚಕ್ರವರ್ತಿಯನ್ನು ನೋಡುವುದಕ್ಕಾಗಿ ಮೈಮರೆತು ಕಾತುರರಾಗಿದ್ದರು. ಪ್ರಶ್ನೆ 6. ಧ್ಯಾನ ಬೇಸರಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾರೆ? ಉತ್ತರ: ಭರತ ಚಕ್ರವರ್ತಿಯು ಗುರುವೇ ಧ್ಯಾನ ಮಾಡುವುದಕ್ಕೆ ನನಗೆ ಬೇಸರವಾದಾಗ ನಾನು ನಿನ್ನನ್ನು ಮೊದಲು ಮಾಡಿಕೊಂಡು ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ. ನನ್ನೊಡನೆ ಅದು ನಿನ್ನ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಶ್ನೆ 7. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವರು? ಉತ್ತರ: ಕವಿ ರತ್ನಾಕರ್ಣಿಯು ತಾನು ಬರೆಯುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು ರಯ್ಯ ಮಂಚಿದಿ ಎಂದು ತೆಲುಗುವಿನವರು ಎಂಚ ಪೊಲಾರ್ಡಂ ಎಂದು ತೊಳುವರು ಅತ್ಯಾಸಕ್ತಿಯಿಂದ ಹೇಳಿ ಹೊಗಳಬೇಕೆಂದು ಬಯಸಿದ್ದಾನೆ. ಪ್ರಶ್ನೆ 8. ಭರತ ಚಕ್ರವರ್ತಿ ಒಲಗ ಮಂಟಪವನ್ನೇರಿದ ಸಂದರ್ಭವನ್ನು ವರ್ಣಿಸಿ. ಉತ್ತರ: ಭರತ ಚಕ್ರವರ್ತಿಯನ್ನು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾದ ಆಸ್ಥಾನವನದಲ್ಲಿ ಸ್ವರ್ಗೋಲೋಕದಲ್ಲಿ ದೇವೇಂದ್ರನನ್ನು ರತ್ನಪುಷ್ಪದಲ್ಲಿ ಶೋಭಿಸುವಂತೆ ಕಾಂತಿಯಿಂದ ಶೋಭಿಸುತ್ತಿರುವುದನ್ನು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಚಕ್ರವರ್ತಿಯ ಆಕಾಶದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ
ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸುವುದನು. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಮತ್ತು ಉಳಿದ ವಿಡಿಯೋಗಳನ್ನು ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಲಾಗಿದೆ. ಧನ್ಯವಾದಗಳು.